ಹಾಕೊಳ್ಳಲು ಕ್ಲೀನಾಗಿ ಹಾಕತ್ತೊಳೆ. ಎಷ್ಟು ದೊಡ್ಡನಾಗ್ಬಿಟ್ಟೆ, ಬ್ಯಾಕ್ನ ತೋರ್ಸ್ಕೊಂತ ತೊಳೆ. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಇವತ್ತು ಸಂಡೇ ಆದ್ದರಿಂದ ನಮಗೆಲ್ಲ ಫನ್ ಡೇ ಅಂತ ಏನಿಲ್ಲ. ನಮ್ಮ ಮಕ್ಳಿಗೆ ಅಂದರೆ ನಮ್ಮ ಮನೇಲಿ ಇಬ್ಬರು ಚೈಲ್ಡ್ಗಳಿದೆ. ಒಂದು ನಮ್ಮ ಹೆಂಗುಲಿ, ಇನ್ನೊಂದು ನಮ್ಮ ಮನೆ ದೇವರು. ಸೊ ಆ ಚೈಲ್ಡ್ಗಳಿಗೆ ಹೊರಗಡೆ ಕರ್ಕೋಗ್ಬೇಕಲ್ಲ, ಅದಕ್ಕೇ ಮಾರ್ಕ್ ಮೂವಿಗೆ ಹೋಗೋದ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಹೆಂಗಿರುತ್ತೆ ನಮ್ಮ ಡೇ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಬನ್ನಿ ಹೋಗೋದು. ಆಲ್ರೆಡಿ ಟೈಮ್ ಆಗಿಬಿಡೈತೆ. ಆ್ಯಕ್ಚುಲಿ ಏನಂದರೆ, ನಾನು ಎಲ್ಲರೂ ಮೂವಿಗೆ ಹೋಗ್ಬೇಕು ಅಂದರೆ ಫಸ್ಟು ನಮ್ಮ ವಿಶ್ವ ಅಂತ ಇನ್ನೊಬ್ಬ ಇದ್ದಾನೆ, ಅವ್ರದ್ದು ಈಗ ರೀಸೆಂಟಾಗಿ 3 ತಿಂಗಳು ಆಗಿದೆ ಮದುವೆಗೆ. ಅವನು ಹೇಳ್ಬೇಕು. ಸೊ ಈಗ ಅವನು ಕರ್ಕೊಂಡು ಅವ್ನ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಅಲ್ಲಿಂದ 4 ಗಂಟೆಗೆ ಡೈರೆಕ್ಟು ಮೂವಿಗೆ ಹೋಗೋದ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಆಲ್ರೆಡಿ ಮಾರ್ಕ್ ಮೂವಿ ರಿಲೀಸ್ ಆಗಿ 10 ದಿನ ಆಯಿತು. 25ಕ್ಕೆ ರಿಲೀಸ್ ಆಗಿದ್ದು, ಇವತ್ತಿಗೆ ಕರೆಕ್ಟಾಗಿ 10 ದಿನ ಆಗಿದೆ. ಸೊ ಈಗ ಹೆಂಗಿದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೂವಿ ಬಗ್ಗೆ. ಸೊ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾವು ಹೋಗಿ ನೋಡೋಣ. ನಮ್ಮ ಕನ್ನಡ ಮೂವಿನ ಟಿ ವಿಗೆ ಬರೋಕ್ಕೂ ಮುಂಚೆ ಥಿಯೇಟ್ರಿಗೆ ಹೋಗಿ ಥಿಯೇಟ್ರಲ್ಲೇ ನೋಡೋಣ. ಟಿ ವಿಗೆ ಬರೋರ್ಗೂ ವೆಯ್ಟ್ ಮಾಡೋದು ಬೇಡ. ಅಫ್ಕೋರ್ಸ್ 1 ತಿಂಗಳು OTTಗೆ ಬರುತ್ತೆ, ಬಟ್ ಥಿಯೇಟ್ರಿಗೆ ಹೋಗಿ ನೋಡೋದೇ ಅದು ಮಜಾ ಬೇರೆ. ನಮ್ಮ ಮೂವಿನ ನಾವು ಎಂಕರೇಜ್ ಮಾಡಬೇಕಲ್ವಾ, ಸಪೋರ್ಟ್ ಮಾಡಬೇಕು. ಏನಮ್ಮ? ಹಾಂ, ಹೇಳ್ಬಿಟ್ಟ ಎಲ್ಲ ರೀತಾರೆ. ಇವ್ನು ನೋಡಿ, ಇವ್ನು ಮುಗಿದ್ರು ಸ್ಕೂಲ್ ಡೇ ಮುಗಿದ್ರು ಇವ್ನು ಡ್ಯಾನ್ಸ್ ಕೊಡಲಿಲ್ಲ. ಸೊ ಅದು ನಡೀತಾ ಇರ್ತದೆ. ಟೈಮ್ ಆಗೋಗುತ್ತೆ. ಬನ್ನಿ, ಟೈಮ್ ಆಗಿತ್ತು, ಹೋಗೋದು. ಅಗಸ್ತ್ಯನ ಕರ್ಕೊಬಂದಿಲ್ಲ ಅಂತ ಹೇಳ್ಬೇಕಾ? ಯಾಕೆ ಇಲ್ಲೇನು ಬಂದಿಲ್ಲ ಬಾ. ನೋಡಿ ನಿನ್ನ ಮಗ ಇವಾಗಲೇ ಕಾಯ. ಸೊ ಎವ್ರಿ ಟೈಮ್ ಲೇಟ್ ಬರೋದು. ಇವಾಗಲೂ 1 ಗಂಟೆ 2 ಗಂಟೆಗೆ ಬಂದಿವಿ. ಸೊ ಇವಾಗ ನಮ್ಮ ಮಗನಿಗೆ ಸರ್ಪ್ರೈಸ್ ಕೊಡೋದು ಫುಲ್ ಮೇಲೆ. ಊಟ ಮಾಡ್ಕೊಂಡು ಪಟ್ಪುಟ ತೊಗೊಳ್ಳೋದೇ ಈಗ. ಇವನು ಸರ್ಪ್ರೈಸ್ ಕೊಡೋಂಗೆ ನಾನು ಪ್ಯಾಂಟ್ ಎಳಿತವನಿ. ಪ್ಯಾಂಟ್ ಬಿಡೋದು ಬಿಡೋನು. ಪ್ಯಾಂಟ್ ಬಿಡೋದು. ಸೊ ಆರಾಮ್ ಪೀಸಾಗಿದೆ. ಅಲ್ವಾಗ ವೆಲ್ಕಮ್ ಮಾಡೋಗು. ಅವ್ನು ಬಂದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಬಾರ. ಏನು ತಿಂತೀಯಾ? ಹಾಂ, ನೀ ಏನು ತಿಂತೀಯ ಹೇಳು, ಮಾಡ್ಕೊಡ್ತಾನೆ. ಇವರೇನೆ ನಾವು ಓದಿರೋದು. ಗೊತ್ತಿಲ್ಲ ಮತ್ತೆ ನೋಡ್ತಿದ್ಯಾ? ಯಾರು ಹೇಳು? ಯಾರು? ಗೊತ್ತಿಲ್ಲ ಅಂದ್ರೆ ಹೇಳು. ಕೃಷ್ಣ ಮಾಮ ಅಲ್ಲ, ಅದು ವಿಶ್ವ. ಕೃಷ್ಣ ಅಲ್ಲ, ವಿಶ್ವ. ಓ ವೈಟ್ ಮಾಮ ಬೇಕಾ? ಬೇಗ ಹೇಳೋ. ಟೇಸ್ಟ್ ನೋಡ್ತಾನೆ. ಎಲ್ಲ ಫಿಂಗರ್ ಒಂದೊಂದು ಹಾಕಂಗೆ. ಬಾ ತಿನ್ನು ಬಾ. ಸೊ ಊಟ ಆದ ತಕ್ಷಣ ಹಾಲು ಕುಡ್ಕೊಂಡಿಲ್ಲಿ ಇವನು 1-2 ಕೊಟ್ಟು ರೇಟು ತಗ ಉಂಟು. ಅವನು ತಲೆಲ್ಟೆ ಮಾಡ್ತಿದ್ದ ಹೊಡೆದೆ. ಇಲ್ಲೇ ಇರ್ತೀಯಾ? ಇಲ್ಲಿರೋ ಇಲ್ಲಿ. ಸೊ ಈಗ ಮೂವಿ ನೋಡ್ಕೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 4:15 ಬೇಗನೆ ಮುಗೀತಪ್ಪ. 7:15 ಮುಗಿಬೇಕಿತ್ತು, 6:15 ಮುಗಿದೋಯ್ತು. ಈಗ ನೋಡಿ ಬಂದ ತಕ್ಷಣ ಸ್ಟಾರ್ಟ್ ಮಾಡೋ. ನೀವು ನಾವು ಟೀ ಕುಡಿತೀವಿ ಅಂದರೆ ಅವ್ನು ಫ್ರೂಟ್ಸ್ ಹೇಳಿದ್ಬೇಕಂತ ಅಲ್ವಾ? ಆಲ್ರೆಡಿ ಕಸ್ಟರ್ಡ್ ಪೌಡ್ರ್ ಹಿಡ್ಕೊಂಡು ಅಲ್ಲ. ಸೊ ಹೆಂಗನ್ಸಪ್ಪ ಮೂವಿ ನಿಂಗೆ? ಚೆನ್ನಾಗಿದೆಯಾ? ಮ್ಯಾಕ್ಸು 1 ನೈಟ್ ಮೂವಿ.
ಮಾರ್ಕು 1 ನೈಟ್ 1 ಡೇ ಅನ್ಸುತ್ತಲ್ಲ 2 ಡೇಸ್ ನೋಡಿ ಫ್ರೆಂಡ್ಸ್, ನಾನು ಹೇಳ್ದೆ ಅದೇ ಕಾಪಿ ಹೊಡಿತಾಳೆ. ಹೊಡಿ ಬಡಿ ಹೊಡಿ ಬಡಿ ಹೊಡಿ ಬಡಿ ಓಡು 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 ಹೊಡಿ ಆ್ಯಕ್ಚುಲಿ ನೀವು ಇತ್ತೀಚೆಗೆ ಬಂದಿರೋ ಮೂವಿಗಳು ನೋಡಿದ್ರೆ ಎಲ್ಲ ಹಂಗೆ ಐತೆ. ಈಗ ಡೆವಿಲ್ ನೋಡಿದ್ವಿ, ಡೆವಿಲು ಒಂಥರ ಸ್ಟೋರಿ. ಮಾರ್ಕ್ ಬಂದ್ಬಿಟ್ಟು ನೀವು ಮ್ಯಾಕ್ಸ್ ನೋಡಿದರೆ ಗೊತ್ತಾಗುತ್ತೆ. ಮ್ಯಾಕ್ಸು 24 ಅವರ್ಸಲ್ಲಿ ನಡೆಯೋಂಥ ಕತೆ, ಇದು 2 ದಿನದಲ್ಲಿ ನಡೆಯೋ ಕತೆ. ಆರೆಂಜ್ ಅದು. ಸೊ ಈಗ ನಾವು ಮೂವಿ ನೋಡ್ಕೊ ಬಂದ್ವಿ. ಮಾರ್ಕು ಆಲ್ಮೋಸ್ಟು 25th ರಿಲೀಸ್ ಆಗಿದ್ದು, ಇವತ್ತು ಬಂದ್ಬಿಟ್ಟು 5th, ಅಂದರೆ ಆಲ್ಮೋಸ್ಟ್ 10 days ಆಗಿದೆ ರಿಲೀಸ್ ಆಗಿ. ಓಕೆ, ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಮತ್ತು ಶಿವಣ್ಣ ಅವ್ರದ್ದು 45 ಅವತ್ತೇ ರಿಲೀಸ್ ಆಗಿದ್ದು. ಅಂದರೆ ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಮತ್ತು ಶಿವಣ್ಣ 3 ಜನ ಆ್ಯಕ್ಟ್ ಮಾಡಿರೋ ಮೂವಿ, ಪ್ಲಸ್ ಮಾರ್ಕ್ ಹೆಂಗಪ್ಪ ಅಂದರೆ, ನೀವು ಸುದೀಪ್ ಸರ್ದು ಮ್ಯಾಕ್ಸ್ ನೋಡಿದರೆ ಸೇಮ್ ಅದು 1 ಡೇಲಿ ನಡೆಯೋಂಥ ಕತೆ, ಇದು 2 ಡೇಲಿ ನಡೆಯೋಂಥ ಕತೆ. ಚಿಕ್ಕದು ಒಂದೇ ಲೈನ್ ಸ್ಟೋರಿಯಿಂದ ಡೆವಲಪ್ ಆಗಿದೆ ಎಂಟೈರ್ ಸ್ಕ್ರೀನ್ ಪ್ಲೇ. ಮತ್ತು ಆಫ್ಟರ್ 10 days ಕೂಡ ಇನ್ನೂ ನಮ್ಮ ಕನ್ನಡ ಚಿತ್ರಗಳು ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೋಡ್ತಿದ್ರೆ ಒಂದು 3 ದಿನ 4 ದಿನ ಆದರೆ ನೆಕ್ಸ್ಟ್ ವೀಕ್ ಹೋಗೋಣಪ್ಪ ಅಂತ ಪ್ಲ್ಯಾನ್ ಹಾಕೊಂಡ್ರೆ ಎಷ್ಟೊಂದು ಚಿತ್ರಗಳು, ಸಣ್ಣ ಪುಟ್ಟ ಚಿತ್ರಗಳು ಥಿಯೇಟ್ರಲ್ಲೇ ಇರೋಲ್ಲ. ಅದನ್ನೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಕಂಪೇರ್ ಮಾಡಿದ್ರೆ 10 days ಆದರೂ ಇವತ್ತಿಗೂ ಥಿಯೇಟ್ರಲ್ಲಿ ನಮ್ಮ ಕನ್ನಡ ಮೂವಿಗಳು ನಡೀತಿದೆ. ಸೊ ಹೌಸ್ಫುಲ್ ಇತ್ತು ನಾವು ಹೋಗಿದ್ದು ವೀರೇಶ್ ಥಿಯೇಟ್ರು. ಸೊ ಅದು ಎಲ್ಲ ಚೆನ್ನಾಗಿದೆ, ಅಂದರೆ ನಿಮಗೆ ಸಿಂಗಲ್ ಸ್ಕ್ರೀನ್ ಅಂತ ಫೀಲೇ ಆಗೋಲ್ಲ, ಯಾವುದೋ ಮಲ್ಟಿಪ್ಲೆಕ್ಸನ್ನು ಕೂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಇತ್ತೀಚೆಗೆ ಬಂದಂಥ ಡೆವಿಲು ಅಷ್ಟೇ, ಅದು ಚೆನ್ನಾಗಿತ್ತು, ಅದನ್ನು ಹೋಗಿ ನೋಡಿದ್ವಿ. ಈಗ ಮಾರ್ಕು, ಅದು ಚೆನ್ನಾಗಿದೆ. ಮತ್ತು ನೆಕ್ಸ್ಟು ನಾವು ಕಾಯ್ತಿರೋದು ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ, ಟಾಕ್ಸಿಕ್. ಸೊ ಅದು ಎಲ್ಲ ಹೊಡಿಬಡಿನೇ, ಬಟ್ ಅದೊಂಥರ ಗ್ಯಾಂಗ್ಸ್ಟರ್ ಮೂವಿಗಳನ್ನ ನೋಡೋಕ್ಕೊಂಥರ ಚೆಂದ. KGF ಬಂದಾಗಿಂದ ಒಂದು ಪ್ಯಾಟ್ರನ್ನೇ ಚೇಂಜ್ ಆಗಿದೆ. ಸೊ ಆ ಥರ ಪ್ಯಾಟ್ರನಲ್ಲಿ ಕೆಲವೊಂದು ದೊಡ್ಡ ಸ್ಟಾರ್ದು ಹೀರೋಗಳು ಬರ್ತಿದೆ. ಸೊ ಅದರಿಂದ ಯಾರು ಸಿನಿಮಾ ಅಭಿರುಚಿ ಇರೋರು ಇರ್ತಾರಲ್ಲ ಅಂಥವ್ರಿಗೆ ಕೆಲವೊಂದೆಲ್ಲ ಇಷ್ಟ ಆಗುತ್ತೆ. ಮತ್ತು ಫ್ಯಾನ್ಸ್ಗಳಿಗಂತೂ ಅಫ್ಕೋರ್ಸ್ ಇಷ್ಟ ಆಗೇ ಆಗುತ್ತೆ. ಆಲ್ರೆಡಿ ಎಲ್ಲ ಒಳ್ಳೆ ಕಲೆಕ್ಷನ್ ಮಾಡಿದೆ. ನಾವು ಆಫ್ಟರ್ 10 days ಇದೆ ಫಸ್ಟ್ ಟೈಮ್ ಇಷ್ಟು ನಿಧಾನಕ್ಕೆ ಹೋಗ್ತಿರೋದಂದರೆ. ಇತ್ತೀಚೆಗಂತೂ ನಾವು ಹೋಗೋದೇ ಬಿಟ್ಬಿಟ್ಟಿದ್ವಿ ಮೂವಿಗಳಿಗೆ, ಯಾಕಂದರೆ ಟೈಮ್ ಸಿಗ್ತಾ ಇರಲಿಲ್ಲ. ಎಲ್ಲ ಹುಡುಗರುಗಳು ಎಲ್ಲ ಸಪ್ರೇಟ್ ಆಗ್ಬಿಟ್ರು, ಅವ್ರ ಲೈಫಲ್ಲಿ ಬ್ಯುಸಿ ಆಗೋದ್ರು. ಅದರಿಂದ ಹೋಗೋದೇ ಬಿಟ್ಬಿಟ್ಟಿದ್ವಿ. ಮೊದಲು ಹೆಂಗಿದ್ವಿ ಅಂದರೆ ಪ್ರತಿ ಮೂವಿ ರಿಲೀಸ್ ಆಗಿದ್ದ ದಿನ ನೈಟ್ ಹೋಗ್ತಾನೆ ಇದ್ವಿ. ಸೊ ಇತ್ತೀಚೆಗೆ ಬಿಟ್ಬಿಟ್ಟಿದ್ವಿ, ಪುನಃ ಸ್ಟಾರ್ಟ್ ಮಾಡಿದ್ವಿ, ಹೋಗ್ತಾಯಿದ್ವಿ. ಸೊ ಯಾರ್ಯಾರು ಇನ್ನೂ ನೋಡಿಲ್ಲ, ದಯವಿಟ್ಟು ನಿಮಗೆ ಹತ್ತಿರ ಇರೋಂಥ ಥಿಯೇಟ್ರುಗಳಿಗೆ ಹೋಗಿ ವಿಸಿಟ್ ಮಾಡಿ ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಕನ್ನಡ ಚಿತ್ರಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ, ಪ್ರೋತ್ಸಾಹಿಸಿ. ಯಾಕಂದರೆ ನಮ್ಮದು ಚಿಕ್ಕ ಮಾರ್ಕೆಟ್ ಅನ್ನೋದ್ರಿಂದ ನಮ್ಮ ಜನದ್ದು ಅಭಿರುಚಿ ಬೇರೆ ಬೇರೆ ಇರುತ್ತೆ. ಬಟ್ ನೀವುಗಳು ನೋಡಿ ಬೆಳೆಸ್ದಾಗ್ಲೇ ನಮ್ಮ ಚಿತ್ರಗಳು ಬೆಳೆಯೋದು, ನಮ್ಮ ಸ್ಟಾರ್ಗಳಿಗೂ ಒಂದು ಸ್ಟಾರ್ಡಮ್ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾಕಂದರೆ ನಮ್ಮವರೇ ನಮ್ಮನ್ನ ಬೆಳೆಸ್ಬೇಕು ಅಂದಮೇಲೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್.